ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾವು ಇವತ್ತು ನಮ್ಮ ಧಾರವಾಡದಿಂದ ಬೆಳಗಾವಿ ನಡಕ್ಕೆ ಬರ್ತೈತೆ ರೀ. ಬೆಳಗಾವಿಯಿಂದ ಒಂದು 15 ಕಿಲೋಮೀಟ್ರ್ ಮುಂದ್ಗಡೆ ಬರಬೇಕು. ಸುವರ್ಣ ವಿಧಾನಸೌಧ ಅಂತವಲ್ಲ, ಅಲ್ಲಿಂದ ರೈಟ್ ತೊಗೋಬೇಕು. ಬೆಳಗಾವಿಯಿಂದ ಬರಕತ್ತಾರೆ ರೈಟ್, ನಮ್ಮ ಧಾರವಾಡದಿಂದ ಬರಕತ್ತಾರೆ ಲೆಫ್ಟ್ ತೊಗೋಬೇಕು. ಮೇನ್ ಹೈವೇದಿಂದ ಒಳಗಡೆ ಒಂದು 15 ಕಿಲೋಮೀಟ್ರ್ ಐತಿ. ಒಂದು ಗುಡ್ಡದ ಮೇಲೆ ಶಿವಾಜಿ ಮೂರ್ತಿ ಹೊಳದ ದೇವಸ್ಥಾನ ಐತಿ. ನಾನು ಗಾಡಿ ತೊಗೊಂಡು ಕಾಸು ಜನರನ್ನ ನೋಡೋಕೆ ಕರ್ಕೊಂಬಂದಾನಿ. ನಾನು ನೋಡ್ತಾನೆ, ನಿಮಗೂ ಸ್ವಲ್ಪ ತೋರಿಸ್ತಾನೆ ಬನ್ನಿರಿ. ಫ್ರೆಂಡ್ಸ್, ಇದು ಬಂದುಬಿಟ್ಟು ರಾಜಹಂಸ ಗರ್ಡ್ ಅಂತ ಕಾಸ ನಮ್ಮ ಕರ್ನಾಟಕ ಒಳಗೆ ಐತಿ. ನಮ್ಮ ದಾಡ್ನೇನು ದೂರಿಲ್ಲ. ನಮ್ಮ ಕಿತ್ತೂರಿಂದ ಒಂದು 25ರಿಂದ 30 ಕಿಲೋಮೀಟ್ರ್ ಐತಿ. ಇದು ಎಂಥ ದುರ್ದೈವ ಅಂತಂದ್ರೆ, ನಮ್ಮ ಕರ್ನಾಟಕದ ಒಳಗಿದ್ದ, ಅದು ಹೊರಗಡೆ ಎಲ್ಲ ಪೂರ್ವ ಕರ್ನಾಟಕದ ಒಳಗಿದ್ದ ಕನ್ನಡ ಬೋರ್ಡ್ ಇಲ್ಲ. ಒಂದು MLA ಅವರಾಗಲಿ ಅವರ ರೋಡ್ ಏನೋ ಮಾಡ್ಯಾರಂತಿಲ್ಲೇ, ಆ ರೋಡಿಂದ ಒಂದು ಚಿತ್ರೀಕರಣ ಹಾಕ್ಯಾರ. ಆದ್ರೆ ಒಂದು ಕನ್ನಡ ಬೋರ್ಡ್ ಇಲ್ಲ. ಅದನ್ನ ಯಾವ ಥರ ಬರ್ತದೆ ಅಂತ ತೋರಿಸ್ಕೊಂಬರ್ರಿ. ನಾವು ಗಾಡಿ ಕೆಳಗಡೆ ಪಾರ್ಕ್ ಮಾಡ್ಕಾಸ ಮೇಲ್ಗಡೆ ಬಂದನ್ರಿ. ಇವಾಗ ನೋಡ್ರಿ, ಅಲ್ಲಿ ಕಾಣತ್ತಲ್ಲ, ಅದು ನಮ್ಮ ಗಾಡಿ. ಇದೆಲ್ಲ ಪಾರ್ಕಿಂಗ್ ಏರಿಯಾ ಐತಿ. ಒಳ್ಳೆ ಕ್ಲೈಮೇಟ್, ಒಳ್ಳೆ ವಾತಾವರಣ ನೋಡ್ಬಿಟ್ಟು ಒಂದ್ಸಲ ಬಂಕಾಸ ಆ ಥರ ಐತಿ. ಎಲ್ಲರೂ ಬಂಕಾಸ ನೋಡ್ರಿ. ಹೀಗೆ ಇವಾಗ ಹೊಂಟೀವಿ ರೀ. ಇಲ್ಲಿ ಬಂದುಬಿಟ್ಟು ನಮ್ಮ ಶಿವಾಜಿ ಮಹಾರಾಜ್ ಅವ್ರ ಮೂರ್ತಿ ಐತಿ. ಫ್ರೆಂಡ್ಸ್, ಇದು ಬಂದುಬಿಟ್ಟು ರಾಜಹಂಸಗಢ ಅಂತ ಕಾಸ. ಒಂದಿನ ಬಂದು ನೋಡ್ಕೊಂಡು ಹೋಗಕ್ಕೆ ಭಾಳ ಸುಂದರವಾಗೈತ್ರಿ. ಗುಡ್ಡದ ಮೇಲುಗಡೆ ಐತಿ. ನಿಮ್ಮ ಫ್ಯಾಮ್ಲಿ ಜೊತೆ ಒಂದು ಸಲ ಬಂದು ನೋಡ್ಕೊಂಡವ್ರಿ. ಇಲ್ಲೇ ಈಶ್ವರ ದೇವಸ್ಥಾನ ಐತಿ. ಒಳ್ಳೆ ಶಿವಾಜಿ ಮೂರ್ತಿ ಅದ್ಭುತವಾಗಿ ಕಟ್ಟ್ಯಾರು. ಇಲ್ಲಿ ಒಂದು ಏನು ದುರ್ದೈವಪ್ಪ ಅಂತಂದ್ರೆ, ಆಗಲೇ ಹೇಳ್ದಂಗೆ ಸ್ವಲ್ಪ ಎಲ್ಲ ಹಿಂದಿ ಒಳಗೆ ಹೇಳ್ತಾರೆ. ಪೂರ ನಮ್ಮ ಕರ್ನಾಟಕ ಒಳಗೆ ಐತಿ. ಆದರೂ ಹಿಂದಿ ಮಾತಾಡ್ತಾರೋ, ಏನು ಮಾಡೋಕೆ ಬರೋಂಗಿಲ್ಲ. ಇಲ್ಲಿ ರಾಜಕಾರಣಿ ಹಂಗಿದ್ದಂಗೆ, ಇಲ್ಲಿ ಜನ ಹಂಗಿರ್ತಾರೋ. ಒಂದಿನ ಬಂದು ನೋಡ್ಕೊಂಡವ್ರಿ. ಫುಲ್ ಮೇಲ್ಗಡೆ ಬರ್ತೈತೆ ರೀ ಗುಡ್ಡ. ನಾನು ಆಗಲೇ ಹೇಳ್ದಂಗೆ ಇದು ಬಂದುಬಿಟ್ಟು ಈಶ್ವರ ದೇವಸ್ಥಾನ. ಇದು ಯಾವ ಶತಮಾನ ಒಳಗೆ ಕಟ್ಯಾರಂತ ಯಾಕಸ ನನಗೂ ಅಷ್ಟು ಐಡಿಯಾ ಇಲ್ಲ. ನಾನು ಫಸ್ಟ್ ಟೈಮ್ ರೀ ಬಂದಿದ್ದಿಲ್ಲೇ. ಕೋಟೆ ನೋಡಿದ್ರೆ ಒಂದು 500-600 ವರ್ಷದ ಹಿಂದಿಂದಿರತ್ತಲ್ಲ, ಆ ಥರ ಕಾಣತೈತಿ. ಒಂದು ಸಲ ಬಂದು ನೋಡ್ಕೊಂಡು ಹೋಗ್ರಿ. ಸುವರ್ಣ ವಿಧಾನಸೌಧ ಹತ್ರ ಬಂದ ಕಾಸ ಇಲ್ಲಿ ಶಿವಾಜಿ ಮೂರ್ತಿ ಐತಲ್ರಿ ದೊಡ್ಡದಂತ ಅಂದ್ರೆ, ಡೈರೆಕ್ಟ್ ರೋಡ್ ತೋರಿಸ್ತಾರೆ ಎಲ್ಲರಿಗೂ. ನಮ್ಮ ಕರ್ನಾಟಕದಾಗ ಫಸ್ಟ್ ಟೈಮ್ ಇಂಥ ದೊಡ್ಡದಾದ ಮೂರ್ತಿ, ಒಳ್ಳೆ ಗುಡ್ಡದ ಮೇಲೆ ಇರುವಂಥದ್ದು ಒಂದು ದೇವಸ್ಥಾನ. ನಾವೊಂಥರ ರಾಯಗಢ ಅಂತ ಕಾಸು ಅಂತವಲ್ಲ ಮಹಾರಾಷ್ಟ್ರ, ಅಲ್ಲಿ ಹೋದಂಥ ಫೀಲ್ ಆಗ್ತೈತೆ. ಒಂದು ಸಲ ಬಂದು ಕಾಸು ನೋಡ್ಕೊಂಡು ಹೋಗ್ರಿ ಅಂತ ಹೇಳ್ತೇನೆ ರೀ. ಒಳ್ಳೆ ಪ್ಲೇಸ್ ಐತ್ರಿ. ಒಂದಿನ ಬಂದು ಕಾಸು ನೋಡ್ಕೊಂಡು ಹೋಗಂಗೈತಿ. ಒಳ್ಳೆ ಒನ್ ಡೇ ಟೂರ್ ಅಂತೂ ಮಾಡ್ಬೋದು ರೀ. ಎಂಜಾಯ್ಮೆಂಟ್ ಮಾಡ್ಬೋದು ರೀ. ಯಾಕಂತಂದ್ರೆ ಗುಡ್ಡಗಳಿದಾವಲ್ಲ, ದೊಡ್ಡ ಏಕ್ದಮ್ ಫುಲ್ ಅಪ್ ಐತಿ. ಬರ್ಬೋದು ಒಂದು ಸಲ ಬಂದು ಕಾಸು ನೋಡ್ಕೊಂಡು ಹೋಗ್ಬೋದು. ಇದು ಬಂದುಬಿಟ್ಟು ನಾನು ಫುಲ್ ಇವಾಗ ಮೇಲ್ಗಡೆ ಗೋಡೆ ಮೇಲೆ ಎತ್ತೀನಿ ರೀ. ಇಲ್ಲಿ ಒಂದು ವ್ಯೂ ಯಾವ ಥರ ಕಾಣ್ತದೆ ನೋಡ್ರಿ. ಒಂಥರ ನಾವು ಸಮುದ್ರದ ಮೇಲ್ಗಡೆ ಅದವು, ಏನೋ ಹೊಳೆ ಮೇಲ್ಗಡೆ ಅದಾವ ಅಂತ ಕಾಸ ಒಂಥರ ಫೀಲ್ ಆಗ್ತೈತಿ. ಒಂದು ಸಲ ನೀವು ಬಂದ್ರಿ ಇಲ್ಲೇ ಮತ್ತೊಂದು ಸಲ ಹೋಗಿ ಬರ್ಬೇಕಪ್ಪ ನಾವು ಅಂತ ಕಾಸ ಅನಿಸ್ತೈತಿ. ಆ ಥರ ಫೀಲ್.
ತೋರ್ಸಾಕತ್ತೇನೆ ಅಂತಂದ್ರೆ ಇದು ಮೇನ್ ದ್ವಾರ ಬಾಗಿಲು ರೀ ಇದು ಎಂಟ್ರನ್ಸ್ ಈ ಥರ ಐತಿ ನೋಡ್ರಿ. ನಾನು ಆಗಲೇ ತೋರಿಸ್ತಾ ಹಾಗೆ ಇದು ಮೇನ್ ಎಂಟ್ರೆನ್ಸ್ ಹೋಗ್ತದೆ ರೀ. ಹೊರಗಿನಿಂದ ಬಂದ ಇವಾಗ ನಾನು ಲಾಸ್ಟ್ ಎಂಡಿಂಗ್ ಮತ್ತು ರಿಟರ್ನ್ ಹೊಂಟಿದ್ನಿ. ಆ ಟೈಮ್ನಾಗ ನಿಮ್ಗೆ ತೋರ್ಸಕತ್ತೀನಿ. ಇಲ್ಲೆಲ್ಲ ಜನಗಳೆಲ್ಲ ಫೋಟೋ ಹೊಡ್ಕೋಕತ್ತಾರು. ಸ್ವಲ್ಪ ತೋರ್ಸಿಂಡು ಯಾಕಂತಂದ್ರೆ ಅಷ್ಟು ದೊಡ್ಡದಿಲ್ಲ. ಯಾಕಂದ್ರೆ ಒಳಗಡೆ ಶಿವನ ದೇವಸ್ಥಾನ ಐತಿ. ಅದನ್ನು ಬಿಟ್ಟರೆ ನಮ್ಮ ಶಿವಾಜಿ ಮಹಾರಾಜರವ್ರ ಮೂರ್ತಿ ಐತಿ. ಎಲ್ಲ ಸ್ವಲ್ಪ ನೋಡೀನಿ. ನಮ್ಮ ಜನ ಇನ್ನೂ ಒಳಗಡೆ ಅದಾರು. ನಾವು ಎಷ್ಟು ಜಲ್ದಿ ಗಾಡಿ ಹೋಗ್ತಾವೆ ಅಷ್ಟು ಚಲೋ. ಒಂಥರ ಇಲ್ಲೇ ಫೀಲಿಂಗ್ ಬರಾಕತ್ತಪ್ಪ ಅಂತಂದ್ರಿ ಒಂದು ನಮ್ಮ ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟಿಗೆ ಹೋಗ್ಯವನು ಅಂತ ಅನ್ಸಕತ್ತೈತಿ. ಯಾವ ಥರ ಅಂದ್ರೆ ಮಹಾರಾಷ್ಟ್ರ. ಎಲ್ಲ ಜನ ನಮ್ಮ ಲೋಕಲ್ ಜನ ಕನ್ನಡ ಸರಿಯಾಗಿ ಮಾತಾಡೋಲ್ಲ. ಎಲ್ಲ ಒಂಥರ ಮರಾಠಿ ಹಿಂದಿ ಮಾತಾಡೀನಿ ಅಹಂಕಾರನೂ ತೋರ್ಸಕತ್ತಾರು. ಏನು ಮಾಡೋಕ್ಕೆ ಬರೋದಿಲ್ಲ. ಯಾವ ಥರ ಒಂದು 10 ಕಿಲೋಮೀಟ್ರ್ ಏನು ಡಿಸ್ಟೆನ್ಸ್ ಬರುತ್ತಿಲ್ಲ ರೀ. 10 ಕಿಲೋಮೀಟ್ರ್ ಡಿಸ್ಟೆನ್ಸಿಗೆ ಇಷ್ಟ ಐತಿ. ಇನ್ನು 100 ಕಿಲೋಮೀಟ್ರ್ ಡಿಸ್ಟೆನ್ಸ್ ಹೋದರೂ ಇಷ್ಟ ನಮ್ಗೆ ಹಸಿರ್ಕಿಲ್ಲ. ಅದು ಈ ಸಲ ಇಲ್ಲಿ ಬಂದಿಂದ ಯಾಕೊಂದು ಸ್ವಲ್ಪ ಫ್ರೆಂಡ್ಸ್. ಇದು ಪ್ಲೇಸ್ ಬಂದುಬಿಟ್ಟು ಬಸ್ತವಾಡ್ ಅಂತ ಕಾಸು ಬರುತ್ತೆ. ಅಲ್ಲಿಂದ ಮತ್ತು ಮುಂದ್ಗಡೆ ಬರ್ತೈತಿ ರಾಜ್ ಹಂಸ್ಗಢ್ ಅಂತ ಕಾಸು. ಇಲ್ಲಿ ಇದನ್ನು ಈ ಕೋಟೆ ಹೆಸರು ನಮ್ಮ ಧಾರವಾಡದಿಂದ ಒಂದು 80 ಕಿಲೋಮೀಟ್ರ್ ಆಗ್ತೈತಿ. ಮತ್ತು ಬೆಳಗಾವಿಯಿಂದ ಒಂದು 20 ಕಿಲೋಮೀಟ್ರ್ ಅಂತಂದ್ರೆ ಬೆಳಗಾವಿಯಿಂದ ಬರ್ಬೇಕಾದ್ರೆ ನಮ್ಮ ಸುವರ್ಣ ವಿಧಾನಸೌಧದಿಂದ ರೈಟ್ ಸೈಡ್ ಬರಬೇಕು. ನಮ್ಮ ಧಾರವಾಡದಿಂದ ಬರ್ಬೇಕಪ್ಪ ಅಂತ ಸುವರ್ಣ ವಿಧಾನಸೌಧದಿಂದ ಲೆಫ್ಟ್ ಸೈಡ್ ಕೇಳ್ಕೊತ ಬಂದು ರಾಜ ಹಂಸ್ಗಢ್ ಅಂತ ಕಾಸು ಕೇಳ್ಕೊತ ಬಂದ್ರೆ ಗೊತ್ತಾಗ್ತೈತಿ. ಇಲ್ಲಪ್ಪ ಅಂತಂದ್ರೆ ಇಲ್ಲಿ ಶಿವಾಜಿ ಮೂರ್ತಿ ಐತಿ ಅಂತ ಕಾಸು ಕೇಳಿದ್ರೆ ಗೊತ್ತಾಗ್ತೈತಿ. ಎಲ್ಲರೂ ಒಂದು ಸಲ ಬಂದು ನೋಡ್ಕೊಂಡು ಹೋಗ್ರಿ ಅಂತ ಹೇಳ್ತಾನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.